ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ವಿಡಿಯೋ ಏನಂದ್ರೆ, ನಮ್ಮ ಆಫೀಸ್ ಕೊಲೀಗ್ಸ್ನ ನಾನು ನಮ್ಮ ಮನೆ ಗೃಹಪ್ರವೇಶ ಆಗಿ ಇನ್ವೈಟ್ ಮಾಡಿದ್ದೆ. ವೀಕ್ ಡೇಸಲ್ಲಿ ನಮ್ಮ ಗೃಹಪ್ರವೇಶ ಬಿದ್ದಿರೋದ್ರಿಂದ ಯಾರು ವೀಕ್ ಡೇಸಲ್ಲಿ ಬರದೇ ಇರೋ ಕಾರಣದಿಂದ ಅವ್ರು ವೀಕೆಂಡಲ್ಲಿ ಬರ್ತಾ ಇದ್ದಾರೆ. ಬನ್ನಿ, ನಾವು ಅವ್ರನ್ನ ಯಾವ ರೀತಿ ವೆಲ್ಕಮ್ ಮಾಡ್ಕೊಂಡ್ರಿ, ಅವ್ರ ಜೊತೆ ಯಾವ ರೀತಿ ಕ್ಷಣಗಳನ್ನ ಕಳೆದ್ವಿ ಅನ್ನೋದನ್ನ ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಬ್ಲಾಗ್ ಆಗಿರುತ್ತೆ. ದಯವಿಟ್ಟು ಈ ಕೊನೆವರೆಗೂ ಈ ವಿಡಿಯೋ ನೋಡ್ರಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಈ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಗೈಸ್, ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತೆಲ್ಲ ಬರ್ತಾ ಇರೋದು ಎಲ್ಲ ಬೆಂಗಳೂರಿಂದ ಬಂಗಾರಪೇಟೆಗೆ ಟ್ರೈನಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಹೋಗಿ ಅವ್ರನ್ನ ರೈಲ್ವೆ ಸ್ಟೇಷನಿಂದ ಕರ್ಕೊಂಬರ್ಬೇಕು ನಮ್ಮೂರಿಗೆ. ಯಾಕಂದರೆ ನಮ್ಮೂರು ಬಂಗಾರಪೇಟೆಯಿಂದ 7 ಕಿಲೋಮೀಟರ್ ಇರೋದು. ಫೈನಲಿ ನಾವು ಬಂಗಾರಪೇಟೆಗೆ ಬಂದಿದ್ದೀವಿ. ನೋಡ್ಬೋದು, ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀರಿ. ಟ್ರೈನ್ ಯಾವತ್ತೂ ಲೇಟೇ. ಟ್ರೈನ್ ಹೇಳಿದ ಟೈಮಿಗೆ ಬರೋಲ್ಲ. 9:30ಗೆ ಅಲ್ಲಿ ಬಿಟ್ಟು 11 o'clockಗೆ ಟೈಮ್ ತೋರಿಸ್ತಾ ಇತ್ತು, ರೈಟ್ ಟೈಮು ಬಂಗಾರಪೇಟೆ ರೀಚಿಂಗು. ಆದರೆ 11:30 11:40 ಆದ್ರೂ ಟ್ರೈನ್ ಬಂದಿಲ್ಲ. ಕೊನೆಗೂ ಟ್ರೈನ್ ಬರ್ತಾ ಇದೆ ನೋಡಿ. ಸಾಟರ್ಡೆ ಸಂಡೇ ಮಾತ್ರ ಟ್ರೈನನ್ನು ಮಾತ್ರ ನಂಬಾರ್ದು. ಟೈಮಿಂಗ್ಸೇ ಪ್ರಾಪರ್ ಇರಲ್ಲ. 1 hour ಲೇಟಾಗಿ ಬರ್ತಾ ಇದೆ ನೋಡಿ ಟ್ರೈನು. ಫೈನಲಿ ಸ್ವಲ್ಪ ಹೊತ್ತು ನಾನು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದೆ ರೈಲ್ವೆ ಸ್ಟೇಷನಲ್ಲಿ. ಅದಾದಮೇಲೆ ಟ್ರೈನ್ ಬಂತು ನೋಡಿ. ಟ್ರೈನ್ ಬರ್ತಾ ಇದೆ, ನಿಧಾನಕ್ಕೆ ಬರ್ತಾ ಇದೆ. ವಿಡಿಯೋ ಮಾಡ್ತಾ ಇದ್ದೀನಿ, ಸ್ಲೋ ಮೋಷನ್ ವಿಡಿಯೋ, ನೀವೇ ನೋಡ್ಬೋದು. ಫೈನಲಿ ಟ್ರೈನಿಂದ ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ ಇಳಿತಾ ಇದ್ದಾರೆ. ಎಲ್ಲ ಇಳಿದ್ರು, ನೀವೇ ನೋಡ್ಬೋದು. ಟೋಟಲ್ ಅವರು ಒಂದು 8 ಜನ ಏನೋ ಬಂದಿದ್ರು, ನೀವೇ ನೋಡ್ಬೋದು. ಎಲ್ಲರನ್ನೂ ನಾನು ವೆಲ್ಕಮ್ ಮಾಡಿಕೊಂಡೆ ಹ್ಯಾಂಡ್ ಶೇಕ್ ಮೂಲಕ. ಫೈನಲಿ ಎಲ್ಲರನ್ನೂ ವೆಲ್ಕಮ್ ಮಾಡಿದ್ದಾದ್ಮೇಲೆ ಅವ್ರನ್ನ ರೈಲ್ವೆ ಸ್ಟೇಷನಿಂದ ಹೊರಗಡೆ ಕರ್ಕೊಂಬರ್ತಾ ಇದ್ದೀರಿ, ಪ್ಲ್ಯಾಟ್ಫಾರ್ಮಿಂದ ಹೊರಗಡೆಗೆ. ನೀವೇ ನೋಡ್ಬೋದು. ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಹೆಂಗಿತ್ತು ಜರ್ನಿ, ಟ್ರೈನ್ ಜರ್ನಿ ಎಲ್ಲ ಕೇಳಿಕೊಂಡು ಅವ್ರನ್ನ ಒಂಥರ ವೆಲ್ಕಮ್ ಮಾಡಿದೆ. ಅದಾದಮೇಲೆ ನೀವೇ ನೋಡ್ಬೋದು, ನಾವು ಆಟೋ ಅರೇಂಜ್ಮೆಂಟ್ ಮಾಡಿದ್ರಿ ಬಂಗಾರಪೇಟೆಯಿಂದ ನಮ್ಮೂರಿಗೆ. ಯಾಕಂದರೆ 7 ಕಿಲೋಮೀಟರ್ಸು ಬಸ್ ಟೈಮಿಂಗ್ಸು, ಆಟೋಗೆ ಅದಕ್ಕೆ ಅರೇಂಜ್ಮೆಂಟ್ ಮಾಡಿದ್ದೆ. ಫೈನಲಿ ಆಟೋಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ನಮ್ಮೂರ ಕಡೆಗೆ ಹೋಗ್ತಾ ಇದ್ದೀರಿ. ಅವ್ರು ಈ ವಾತಾವರಣ ಎಲ್ಲ ನೋಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡೋಕೆ ಒಂಥರ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ಅವರು ಊರ್ ಬಿಟ್ಟು ಬೆಂಗಳೂರಿಗೆ ಬಂದು ವರ್ಕ್ ಮಾಡ್ತಾ ಇರೋದು. ಅವರು ಊರ್ಗೆ ಯಾವಾಗೋ ಒಂದೊಂದ್ಸತಿ ಹೋಗ್ತಾರೆ. ಯಾವಾಗೂ ಊರ್ಗೆ ಹೋಗಲ್ಲ ಜಾಸ್ತಿ. ಮೋಸ್ಟ್ ಆಫ್ ಆಲ್ ಬೆಂಗಳೂರಲ್ಲೇ ಇರ್ತಾರೆ. ಅವ್ರಿಗೂ ಆ ಟ್ರಾಫಿಕ್ ಅದೆಲ್ಲ ನೋಡಿ, ಇಂಥ ಒಂದು ಕೂಲ್ ವಾತಾವರಣ ನೋಡಿ ತುಂಬಾನೇ ಖುಷಿ ಆಯ್ತಂತೆ. ಅದಾದ್ಮೇಲೆ ನಾವು ಮನೆಗೆ ಬಂದು ಅವ್ರಿಗೆ ಜ್ಯೂಸ್ ಕೊಟ್ಟು, ಅದಾದ್ಮೇಲೆ ಸ್ವಲ್ಪ ಊಟ ಲೇಟು ಅಂತ ಹೇಳಿದ್ರು. ಅದಕ್ಕೆ ಅವ್ರ ಹತ್ರ ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು, ಅದಾದ್ಮೇಲೆ ನನ್ನ ರೂಟೀನ್ಸ್ ಎಲ್ಲ ಅವ್ರಿಗೆ ಹೇಳಿ, ಬೆಳಿಗ್ಗೆಯಿಂದ ನಾನು ಏನೇನು ಮಾಡ್ತೀನಿ ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಊಟಕ್ಕೆ ಎಬ್ಸಿ ಊಟ ತಿಂತಾ ಇದ್ದಾರೆ. ಎಲ್ಲ ನೀವೇ ನೋಡ್ಬೋದು, ಎಲ್ಲರೂ ಊಟ ತಿಂತಾ ಇದ್ದಾರೆ. ನಾವು ಬಲವಂತ ಮಾಡಿದ್ರೆ ಕೂಡ ಅವ್ರು ತಿಂತಾ ಇಲ್ಲ. ನಮ್ದೇನಂದ್ರೆ ಪಾಲಿಸಿ, ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅತಿಥಿನ ಒಳ್ಳೆ ಆರೈಕೆ ಮಾಡೋದು ನಮ್ಮ ಕರ್ತವ್ಯ. ಅದಕ್ಕೆ ನಾವು ಬಲವಂತ ಮಾಡ್ತಾ ಇದ್ದೀವಿ ತಿನ್ರಿ ಅಂತ. ಯಾರು ಜಾಸ್ತಿ ತಿನ್ನಲೇ ಇಲ್ಲ. ಎಲ್ಲ ಫುಲ್ ಡಯಟ್ ಅಂತಾರೆ. ಏನು ಡಯಟೋ ನನಗೂ ಗೊತ್ತಿಲ್ಲ. ಇರೋದೊಂದು ಜೀವನ ಚೆನ್ನಾಗಿ ತಿಂದಿರಬೇಕು. ಫೈನಲಿ ಎಲ್ಲರದು ಊಟ ಆಯಿತು. ಅವ್ರು ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ನಾವೇನು ಹೇಳಿದ್ರೆ ಅಂದರೆ, ನೀವು ಹಿಂಗೆಲ್ಲ ಹೋಗ್ಬಾರ್ದು, ಒಂದಿನ ಇದ್ಬಿಟ್ಟು ಹೋಗ್ಬೇಕು ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು. ಆದರೆ ಕೂಡ ಅವ್ರು ಒಪ್ಪಿಲ್ಲ. ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಅದಾದಮೇಲೆ ನಾವು ಇನ್ನೊಂದು ಸಜೆಷನ್ ಕೊಟ್ರಿ ಅವ್ರಿಗೆ. ಒಂದಿನ ಪ್ಲ್ಯಾನ್ ಮಾಡ್ಕೊಂಡ್ಬನ್ನಿ, ಈ ಕಡೆ ಎಲ್ಲ ಫುಲ್ ಟೂರಿಸ್ಟ್ ಪ್ಲೇಸಸ್ ಇದೆ, ಕೋಲಾರ ಡಿಸ್ಟಿಕ್ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಪ್ರತಿಯೊಂದು ತೋರಿಸ್ತೀವಿ ಅಂತ ಹೇಳಿದ್ರೆ. ಅದಾದಮೇಲೆ ನಾನು ಅಲ್ಲಿಂದ ಊಟ ಆದಮೇಲೆ ನಾನು ಕರ್ಕೊಂಡು ಹೋಗಿದ್ದೆ ನಮ್ಮ ಹಳೆ ಮನೆ ಹತ್ರ. ನಾವು ಚಿಕ್ಕ ವಯಸ್ಸಿಂದ ಬೆಳೆದಿರೋ ಮನೆ ಹತ್ರ ನಾವು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್, ನೀವೇ ನೋಡ್ಬೋದು. ಫೈನಲಿ ತುಂಬಾ ಬಿಸಿಲಿತ್ತು. ಆ ಬಿಸಿಲಲ್ಲಿ ಅವ್ರನ್ನ ನಡೆಸ್ತಾ ಇದ್ದೀನಿ. ಇದಕ್ಕೊಂದು ಕ್ಷಮೆ ಇರಲಿ. ಅತಿಥಿ ದೇವೋ ಭವ ಅಂತ ಒಂದು ತತ್ವ ಇದೆ, ಅದನ್ನು ಫಾಲೋ ಮಾಡೋರು ನಾವು. ಆದರೆ ಕೂಡ ತೋರಿಸ್ಲೇಬೇಕಲ್ಲ ಗೈಸ್, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ ಹಳೆ ಮನೆ ಹತ್ರ ಕರ್ಕೊಂಡು ಹೋಗಿ ಹಳೆ ಮನೆ ಎಲ್ಲ ತೋರಿಸಿ, ಫೈನಲಿ ಅದಾದಮೇಲೆ ನಾವು ಹೋಗಿದ್ದೆ ಗಣೇಶ ಟೆಂಪಲ್ ಹತ್ರ. ನಾವು ಇಲ್ಲಿ ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ತೀವಿ. ಫೈನಲಿ ಗಣೇಶ ಟೆಂಪಲ್ ಹತ್ರ ಹೋಗಿ ಎಲ್ಲರೂ ಒಂದು ನಮಸ್ಕಾರ ಹಾಕೊಂಡ್ರು. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ನಾನು ಕೇಳ್ಕೊಂಡೆ. ಫೈನಲಿ ಅಲ್ಲಿಂದ ನಾವು ಹೋಗಿದ್ದೆ ನಮ್ಮ ಅಂಗಡಿಗೆ. ನಮ್ದು ಒಂದು ಅಂಗಡಿ ಇದೆ ಊರಲ್ಲಿ, ಚಿಕ್ಕ ಅಂಗಡಿಗೆ ಹೋಗಿ ಅವ್ರನ್ನೆಲ್ಲ ಅಂಗಡಿ ಎಲ್ಲ ತೋರಿಸಿ, ಅವ್ರಿಗೇನು ಬೇಕೋ ಚಾಕ್ಲೇಟ್ಸ್ ಆಗಿರ್ಬೋದು, ಆಮೇಲೆ ಜ್ಯೂಸ್ ಆಗಿರ್ಬೋದು, ಪ್ರತಿಯೊಂದು ತಗೊಳ್ಳಿ ಅಂತ ಬಲವಂತ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀನಿ. ನೀವೇ ನೋಡ್ಬೋದು ವಿಡಿಯೋಲ್ಲಿ. ಅವ್ರಿಗೇನು ಬೇಕೋ ಚಾಕ್ಲೇಟ್ಸು ಎಲ್ಲ ತೊಗೊಂಡ್ರು. ಅದಾದಮೇಲೆ ಅಮೌಂಟ್ ಕೊಡೋಕ್ಕೆ ಬಂದರು. ನಾನು ಅಮೌಂಟ್ ಎಲ್ಲ ತೊಗೊಂಡಿಲ್ಲ. ಯಾಕಂದರೆ ಅವ್ರು ಯಾವತ್ತೋ ಒಂದಿನ ಬರೋದು, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಫೈನಲಿ ಅವ್ರಿಗೆಲ್ಲ ಕೊಟ್ಟು, ಜ್ಯೂಸ್ ಎಲ್ಲ ಕೊಟ್ಟು, ಫೈನಲಿ ಜ್ಯೂಸ್ ಕೂಡ ಕುಡಿತಾ ಇದ್ದಾರೆ. ನೀವೇ ನೋಡ್ಬೋದು. ತುಂಬಾ ಎಂಜಾಯ್ ಮಾಡಿದ್ರು. ಅದಕ್ಕೂ ನಂಗೆ ತುಂಬಾ ಖುಷಿ ಆಯಿತು. ಫೈನಲಿ ಎಲ್ಲರಿಗೂ
ಕೊಟ್ಟು ತಿರ್ಗಾ ಅಂಗಡಿ ಕ್ಲೋಸ್ ಮಾಡಿಕೊಂಡು ಅಲ್ಲಿಂದ ನಾವು ತಿರ್ಗಾ ನಮ್ಮ ಮನೆಗೆ ಬರ್ತಾ ಇದ್ದೀವಿ ಫ್ರೆಂಡ್ಸ್. ನೀವೇ ನೋಡ್ಬೋದು ವಿಡಿಯೋಲ್ಲಿ ಜ್ಯೂಸ್ ಕುಡಿತಾ ಇದ್ದಾರೆ, ನೀವೇ ನೋಡ್ಬೋದು. ಅಲ್ಲಿಂದ ನಾವು ಅದಾದಮೇಲೆ ತಿರ್ಗಾ ಮನೆಗೆ ಬಂದ್ವಿ. ಯಾಕಂದರೆ ಇವ್ರು ತುಂಬಾ ಅರ್ಜೆಂಟ್ ಮಾಡಿಬಿಟ್ರು. ಬಂದವರು ಲೈಕ್ ಒಂದು ದಿನ ಇದ್ಬಿಟ್ಟು ಹೋಗ್ಬೋದಾಗಿತ್ತು ಆರಾಮಾಗೆ. ಆದರೆ ಅವ್ರಿಗೇನೋ ಬೇರೆ ಕೆಲಸ ಇತ್ತಂತೆ, 6 ಗಂಟೆ ಒಳಗೆ ಬೆಂಗಳೂರಲ್ಲಿ ಇರಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಅವ್ರನ್ನ ಕಳಿಸ್ಕೊಡೋ ಸಮಯ ಫೈನಲಿ ಅವ್ರು ತಂದಿರೋ ಗಿಫ್ಟನ್ನು ನಮಗೆ ಕೊಟ್ಟು ಫೋಟೋ ತೊಗೊಂಡ್ರು. ನಾನು ಇವೆಲ್ಲ ಗಿಫ್ಟ್ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಬಂದಿರೋದೇ ಒಂದು ದೊಡ್ಡ ಗಿಫ್ಟ್ ನಮಗೆ. ಆದರೆ ಕೂಡ ಅವ್ರ ಬಲವಂತಕ್ಕೆ ಈ ಗಿಫ್ಟನ್ನು ನಾವು ತೊಗೊತಾ ಇದ್ದೀವಿ. ನೀವೇ ನೋಡ್ಬೋದು ನಮ್ಮ ಪೇರೆಂಟ್ಸಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ನಾನು ಆ ಫೋಟೋ ಎಲ್ಲ ಹಿಡ್ಕೊಂಡು ಫೈನಲಿ ನಾವು ಅವ್ರಿಗೆ ನಮ್ಮ ಕಡೆಯಿಂದ ನಾವು ಸಣ್ಣದಾಗಿ ಒಂದು ರಿಟರ್ನ್ ಗಿಫ್ಟ್ಸ್ನ ಅವ್ರಿಗೆಲ್ಲ ಕೊಟ್ವಿ. ಗಾಯ್ಸ್, ಎಲ್ಲರೂ ಬಂದಿದ್ದು ತುಂಬ ಖುಷಿ ಆಯಿತು. ಫೈನಲಿ ವಿಡಿಯೋ ಮೂಲಕ ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಅಷ್ಟು ದೂರದಿಂದ ಇಲ್ಲಿಗೆ ಬಂದು ವಿಸಿಟ್ ಮಾಡಿ, ಆದರೆ ಬೇಗ ಹೋಗ್ತಾಯಿದ್ರೆ ಅದೊಂದೇ ಬೇಜಾರು. ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಹೋಗ್ಬೋದಾಗಿತ್ತು, ಒಂದು ದಿನ ಇದ್ಬಿಟ್ಟು. ಫೈನಲಿ ನಾವೆಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಅವ್ರ ಕಮಿಟ್ಮೆಂಟ್ಸು, ಅವ್ರ ಕೆಲಸ ಎಲ್ಲ ಇರುತ್ತೆ. ನಾವು ಯಾರನ್ನೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಬಂದಿದ್ದಾರಲ್ಲ ಅದಕ್ಕೆ ಒಂದು ಸ್ವಲ್ಪ ಖುಷಿ ಪಡೋಣ. ಫೈನಲಿ ಹೋಗ್ತಾ ಇದ್ದಾರೆ. ಫೈನಲಿ ಅವ್ರನ್ನ ತಿರ್ಗಾ ಬಂಗಾರಪೇಟೆಗೆ ಬಿಡಬೇಕಾಗಿರೋ ಸಮಯ ಇದು. ಫೈನಲಿ ಮನೆಯಿಂದ ಹೋಗೋಕ್ಕೆ ಮುಂಚೆ ಒಂದು ಸೆಲ್ಫಿ ತೊಗೊಳ್ಳೋದು, ಇದೊಂದು ಹ್ಯಾಪಿ ಮೂಮೆಂಟ್ಸು. ಆದಷ್ಟು ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿ ಮೂಮೆಂಟ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳಿ. ಮುಂದೆ ಯಾವಾಗಾರ ಬೇಜಾರಾದಾಗ, ಡಿಪ್ರೆಷನ್ ಆದಾಗ ಹ್ಯಾಪಿ ಮೂಮೆಂಟ್ಸ್ನ ನೋಡಿ, ಆವಾಗ ನಿಮಗೆ ಅದೊಂಥರ ಎನರ್ಜಿ ಲೆವೆಲ್ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತಾ, ನಾವು ನಮ್ಮ ಮನೆ ಬಿಟ್ಟು ಬಂಗಾರಪೇಟೆಗೆ ಹೋಗ್ತಾ ಇದ್ದೀವಿ ತಿರ್ಗಾ ಆಟೋಲ್ಲಿ. ನೀವೇ ನೋಡ್ಬೋದು. ಫೈನಲಿ ನನ್ನ ಉದ್ದೇಶ ಏನಂದರೆ ಇದ್ದಿದ್ದು, ನನ್ನ ಪ್ಲ್ಯಾನು ಬೆಳಿಗ್ಗೆ ಅವ್ರನ್ನ ಕರೆಸಿ ಮಧ್ಯಾಹ್ನ ಊಟ ತಿಂದ್ಬಿಟ್ಟು ಅದಾದಮೇಲೆ ಸಾಯಂಕಾಲ ಒಂದು 5 ಗಂಟೆ ಹಂಗೆ ಸ್ನ್ಯಾಕ್ಸ್ ಕೊಡ್ಸೋಣ ಅಂತ. ಬಂಗಾರಪೇಟೆ ಚಾಟ್ಸ್ ತುಂಬಾ ಫೇಮಸ್ ಅಲ್ಲ ವರ್ಲ್ಡಲ್ಲೇ. ಲೈಕ್ ಫೈನಲಿ ಆ ಚಾಟ್ಸ್ನ ಇವ್ರನ್ನೆಲ್ಲರಿಗೂ ಟೇಸ್ಟ್ ಮಾಡಿಸೋಣ ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು. ಆದರೆ ಇವ್ರು ಬಂದು ಅರ್ಜೆಂಟಾಗಿ ಹೋಗಬೇಕು ಅಂತ ಇವ್ರು ಹೇಳಿದಾಗ ತಿರ್ಗಾ ನಾವು ಅರ್ಜೆಂಟಾಗಿ ಚಾಟ್ಸ್ ತಿಂದರು. ಅವಾಗ ತಾನೇ ಊಟ ಮಾಡಿದರು. 1 ಅವರ್ಗೆ ತಿರ್ಗಾ ಚಾಟ್ಸ್ ಅಂದರೆ ಎಷ್ಟು ಮಾತ್ರ ತಿಂತಾರೆ ನೀವೇ ಯೋಚನೆ ಮಾಡಿ. ನಂದು ವಿಷನ್ನೇ ಬೇರೆ ಇದ್ದಿದ್ದು. ಆದರೆ ನಾವು ಅಂದ್ಕೊಳ್ಳೋದೇ ಒಂದು ಪ್ಲ್ಯಾನು, ಆಗೋದೇ ಒಂದು ಪ್ಲ್ಯಾನು. ಅದೇನೂ ಮಾಡೋಕ್ಕಾಗಲ್ಲ. ಹೆಂಗೆ ನಡೆಯುತ್ತೋ ಹಂಗೆ ಹೋಗಬೇಕು. ಫೈನಲಿ ಅಟ್ಲೀಸ್ಟ್ ಒಂದೊಂದು ಪ್ಲೇಟನ್ನು ಚಾಟ್ಸ್ ಕೊಡಿಸಿ ಫೈನಲಿ ನಾನು ತಿರ್ಗಾ ರೈಲ್ವೆ ಸ್ಟೇಷನ್ಗೆ ಹೋಗಿ ಫೈನಲಿ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಅದಾದಮೇಲೆ ಟ್ರೈನ್ ಕರೆಕ್ಟಾಗಿ ಸ್ವಲ್ಪ ಒಂದು 10-15 ಮಿನಿಟ್ಸ್ ಲೇಟ್ ಇತ್ತು. ಅದಕ್ಕೆ ಈ ಟ್ರೈನ್ ಸಿಕ್ತು. ಇಲ್ಲಾಂದರೆ 1 ಅವರ್ ವೆಯ್ಟ್ ಮಾಡಬೇಕಾಗಿತ್ತು ತಿರ್ಗಾ ರೈಲ್ವೆ ಸ್ಟೇಷನಲ್ಲಿ. ಫೈನಲಿ ಟ್ರೈನ್ ಬಂತು. ನೀವೇ ನೋಡ್ಬೋದು ಗೈಸ್. ಫೈನಲಿ ಟ್ರೈನ್ ಬಂತು. ನಾನೇನು ಅಂದ್ಕೊಂಡೆ ಅಂದರೆ ಈ ಟ್ರೈನ್ ಯಾವಾಗೂ ರಶ್ ಇರುತ್ತೆ, ಮೇ ಬಿ ಇವತ್ತು ರಶ್ ಇರುತ್ತೆ ಅಂದರೆ ಅಂದ್ಕೊಂಡೆ. ಫೈನಲಿ ಫುಲ್ ಖಾಲಿ ಇತ್ತು. ನೀವೇ ನೋಡ್ಬೋದು ವಿಡಿಯೋಲ್ಲಿ. ಫೈನಲಿ ಸೀಟು ಸಿಕ್ತು. ಅದಕ್ಕೊಂದು ಸ್ವಲ್ಪ ಖುಷಿ ಆಯಿತು. ಯಾಕಂದರೆ ಅವ್ರು ಅಲ್ಲಿಂದ ಬಂದಿದ್ದಾರೆ. ತಿರ್ಗಾ ನಿಂತ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಬಾಧೆ. ಸ್ಯಾಟರ್ಡೆ ಸಂಡೇ ಲೈಕ್ ನಾನು ನೋಡಿರೋ ಪ್ರಕಾರ ಸೀಟ್ಸ್ ಇರೋಲ್ಲ. ಇವತ್ತೇನೋ ಖಾಲಿ ಇದೆ. ನಾನು ನೋಡಿರೋ ಪ್ರಕಾರ ಫುಲ್ ರಶ್ಶೇ ಇರುತ್ತೆ ಯಾವಾಗ ಆಲ್ಮೋಸ್ಟು. ಯಾವ ಡೇ ಆಗಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಡೇಸು. ನಾರ್ಮಲಿ ವೀಕೆಂಡ್ಸು ಫುಲ್ ರಶ್ ಇರುತ್ತೆ. ಬೆಂಗ್ಳೂರಿಗೆ ಹೋಗೋರು ಶಾಪಿಂಗ್ಗೆ ಅದು ಇದು. ಆದರೆ ಅವತ್ತೇನೋ ಖಾಲಿ ಇತ್ತು. ಅವ್ರ ಲಕ್ ಅನಿಸುತ್ತೆ. ಫೈನಲಿ ಅವ್ರಿಗೆಲ್ಲ ಬಾಯ್ ಹೇಳಿ ಅವ್ರಿಗೆಲ್ಲ ಟ್ರೈನ್ ಹತ್ತಿಸಿ ಅದಾದಮೇಲೆ ಅವ್ರು ಬಂದಿದ್ದು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ನಾವು ಮನೆ ಕಡೆಗೆ ಹೋದ್ವಿ. ಮನೆ ಕಡೆಗೆ ಹೋಗಿ ನಮ್ಮ ಕೆಲಸ ಕಾರ್ಯಗಳನ್ನು ಕಂಟಿನ್ಯೂ ಮಾಡಿದ್ವಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಒಂದೇ ಒಂದು ಕಮೆಂಟ್ ಹಾಕಿ, ವಿಡಿಯೋ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಹಾಕಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.